ಪರಿಹಾರ ಬೇಕು. ನೋಡಿಯಪ್ಪ, ಕಾಡಾಣೆ ಹೆಚ್ಚಿಗೆ ಆಗಿರೋದು ನಿಜ. ಕಾಡ ಒಳಗಡೆ ಸ್ವಲ್ಪ ಜಾಸ್ತಿ ಅದಕ್ಕೂ ಇದಾಗಿದೆ ವಿಪರೀತ. ಬನ್ನೇರುಘಟ್ಟದಿಂದ ಈ ಕಡೆ ನಮ್ಮ ತಮಿಳುನಾಡು ಬಾರ್ಡರ್ವರೆಗೂ ಸಂಗಮ, ಮೇಕೆದಾಟು, ಈ ಕಡೆ ಶಿಂಷಾವರೆಗೂ ವಿಪರೀತ ಆನೆ ಹೋಗ್ತಾ ಇದೆ. ಮೊನ್ನೆ ನನಗೊಂದು ವಿಡಿಯೋ ಬಂತು, ನಮ್ಮ ಊರಿಂದನೇ ನಮ್ಮ ಮನೆ ಪಕ್ಕದಲ್ಲೇ 50 ಆನೆ ಹೋಗ್ತಾ ಇತ್ತು. 50 ಆನೆ ಆ ನಾರಾಯಣಪುರ ಪಕ್ಕದಲ್ಲಿ ಹೋಗಿ ನಮ್ಮ ಕೋಡಳ್ಳಿ ತೋಟದ ಪಕ್ಕ ಕಾಂಪೌಂಡ್ದಲ್ಲೇ 50 ಆನೆ ಹೋಗ್ತಾ ಇದ್ವಿ. ಸೊ ಈ ಪರಿಸ್ಥಿತಿ ಇದೆ. ನಾವು ಅದನ್ನ ಎಷ್ಟು ಕಂಟ್ರೋಲ್ ಮಾಡಬೇಕು ಮಾಡ್ತಾ ಇದ್ದೀವಿ. ಈಗಾಗಲೇ ನಮ್ಮ ಫಾರೆಸ್ಟ್ ಮಿನಿಸ್ಟ್ರು ಒಂದು ಸಪ್ರೇಟ್ ಆದಂಥ ಒಂದು ವ್ಯವಸ್ಥೆ ಕೂಡ ಒಂದು ಮಾಡಿದ್ದಾರೆ. ಮುಂದಕ್ಕೂ ಕೂಡ ಎಲ್ಲ ಕಡೆನೂ ಅದನ್ನು ವಾಲ್ ಹಾಕ್ಲಿಕ್ಕೆ, ಗುಂಡಿ ತೋಡ್ಲಿಕ್ಕೆ ಅದಕ್ಕೆಲ್ಲ ವ್ಯವಸ್ಥೆನೇ ಈಗಾಗಲೇ ಪ್ರಯತ್ನ ನಡೀತಾ ಇದೆ. ಚನ್ನಪಟ್ಟಣದಲ್ಲೂ ಇದೊಂದು ಬೇಡಿಕೆ ಭಾಳ ಹೆಚ್ಚಿಗೆ ಇತ್ತು. ಚನ್ನಪಟ್ಟಣದ ಎಲೆಕ್ಷನ್ ಟೈಮಲ್ಲಿ ಭಾಳ ರಿಕ್ವೆಸ್ಟ್ ಇತ್ತು. ನಮ್ಮ ಫಾರೆಸ್ಟ್ ಇಲಾಖೆ, ನಮ್ಮ ಮಂತ್ರಿಗಳೆಲ್ಲ ಅದ್ರ ಬಗ್ಗೆ ಕಾಳಜಿ ವಹಿಸ್ತಾ ಇದ್ದಾರೆ. ಬೆಂಗಳೂರು ದಕ್ಷಿಣ ಜಿಲ್ಲೆ ಯಾವ ಹಂತದಲ್ಲಿದೆ ಸರ್? ಎಲ್ಲ ಕ್ಲಿಯರೆನ್ಸ್ ಆಗಿದೆ. ಈಗ ಒಂದು ಮಾತ್ರ ಯಾವುದೋ ಒಂದು NOC ಬರಬೇಕು. ಅದಾದ ತಕ್ಷಣ ಡೆಲ್ಲಿಯವರು ಮಾಡ್ತಾರೆ. ಸರ್, ಇವಾಗ NOC ಬರಬೇಕಾಗಿರೋದು ಸೆಂಟ್ರಲ್ ಗೌರ್ಮೆಂಟ್ ಹೋಮ್ ಡಿಪಾರ್ಟ್ಮೆಂಟ್ ಇಂದ ಏನಾದರೂ ತಕರಾರು ಏನಿಲ್ಲ, ಕ್ರೈಟೀರಿಯಾ ಇಂಥದ್ದು ಏನಿಲ್ಲ. ಅದೆಲ್ಲ ಏನು ಕ್ರೈಟೀರಿಯಾ ಏನಿಲ್ಲ. ನಮ್ಮ ಹೆಸರು ನಾವು ಇಟ್ಕೊಳಕ್ಕೆ ಯಾರು ಕ್ರೈಟೀರಿಯಾ ಬೇಕು? ಜಿಲ್ಲೆ ಅಂತ ಘೋಷಣೆ ಏನಿಲ್ಲ. ಇದೆ, ಅದಕ್ಕೆಲ್ಲ ರಾಮನಗರ ಅಂತ ಮಾಡಿರ್ಲಿಲ್ವೇ? ಸೊ ಅದಕ್ಕೊಂದು ಗೌರವ ಬರ್ತದೆ. ಹತ್ರದಲ್ಲೇ ಸೆಟ್ಲ್ ಆಗ್ತದೆ. ಎಲ್ಲ ಇಲಾಖೆಯವರು ಆಲೆ ಅವರ ಅನುಭವ ಇದನ್ನ ಅಕ್ಸೆಪ್ಟೆನ್ಸ್ ಕೊಟ್ಟಿದ್ದಾರೆ. ಒಂದು ಇಲಾಖೆದು ಮಾತ್ರ ಬರಬೇಕು. ಬಂದ ತಕ್ಷಣ ಪ್ರಧಾನಮಂತ್ರಿಗಳಿಗೆ ಪತ್ರ ಬರೀತಾ ಇದ್ದೀನಿ. ಹೋಮ್ ಮಿನಿಸ್ಟರ್ಗೂ ಪತ್ರ ಬರೀತಾ ಇದ್ದೀನಿ. ಯಾವ ಡಿನ್ನರು ಇಲ್ಲ. ಸುಮ್ಮನೆ ನೀವು ಯಾರೋ ಸುಳ್ಳು ಹೇಳಿದ್ರು, ಯಾರೋ ಸ್ಟೋರಿ ಕೂಪಪ್ ಮಾಡಿದ್ರು, ಯಾರು ಇಲ್ಲ. 3-4 ಜನ ಸೇರ್ಕೊಂಡ್ರು. ಸುಮ್ಮನೆ ಜಸ್ಟ್ ನ್ಯೂ ಇಯರ್ಗೆ ಮಾತಾಡಿದ್ರು, ನ್ಯೂ ಇಯರ್ಗೆ ಸೇರ್ಕೊಂಡ್ರು. ನಾವೆಲ್ಲ ನ್ಯೂ ಇಯರ್ ಹೊರಗಡೆಗೆ ಹೋಗಿದ್ವು. ಸೊ ನೀವು ಅದನ್ನ ಮಾಡಿ ಏನೋ ರಾಜಕಾರಣ ಅಂತ ಮಾಡಿದ್ರೆ ಅವೆಲ್ಲ. ಬಹಳ ದಿನ ಆದ್ಮೇಲೆ ತಾವು ಸಂತೂರಿಗೆ ಬಂದಿದ್ದೀರಿ ಸರ್. ಬಹಳ ದಿನಗಳಾದ್ಮೇಲೆ ಸಂತೂರಿಗೆ ಬಂದಿದ್ದೀರಿ. ಯಾರು ಹೇಳಿದ್ರು ಬಹಳ ದಿನ ಬರ್ತಾ ಇರ್ತೀವಿ. ಲಾಸ್ಟ್ ಟೈಮ್ ಕ್ಯಾಂಪಸ್ಗೆ ಬಂದಿದ್ದೀನಿ. ಮೊನ್ನೆ ನನ್ನ ದಿವ್ಸಕ್ಕೆ ಇಲ್ಲಿಗೆ ನಮ್ಮ ತಂದೆ ಇದಕ್ಕೆಲ್ಲ ಇಲ್ಲಿಗೆ ಬಂದಿದ್ದೆ ನಾನು. ಸಂಕ್ರಾಂತಿ ಸಂಪುಟ ವಿಸ್ತರಣೆ ಆಗುತ್ತೆ. ಅವೆಲ್ಲ ಸುಳ್ಳು. ಅವೆಲ್ಲ ಚೀಫ್ ಮಿನಿಸ್ಟರ್ ಜವಾಬ್ದಾರಿ. ಚೀಫ್ ಮಿನಿಸ್ಟರ್ ಒಂದು ಇಂಗ್ಲಿಷ್ ಬೈಟ್ ಕೊಡ್ಬೇಕು. ರಾಮನಗರ ಭಾಗದಲ್ಲಿ ಸಚಿವ ಸ್ಥಾನ ಸಿಗಬಹುದು ಸರ್. ಸೀನಿಯರ್ ಆಕಾಂಕ್ಷಿಗಳಿದ್ದಾರೆ ಸರ್. ನಾನಿದ್ದೀನಲ್ಲ ಶಾಸಕರಿದ್ದಾರೆ ಸರ್. ಚೀಫ್ ಮಿನಿಸ್ಟರ್ ಕೇಳ್ಕೊಳ್ಳಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.